ಹಾಯ್, ವೆಲ್ಕಮ್ ಟು ನಿಶಿಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ವೇರ್ ಮಾಡಿರೋ ಡ್ರೆಸ್ ಬಂದು ಕಾಟನ್ ಫ್ಯಾಷನ್ದು. ಇದು ಅಂಬ್ರೆಲಾ ಡ್ರೆಸ್ಸು ಈ ಥರ ಇದೆ. ಇದಕ್ಕೆ ವೇಲ್ ಕೂಡ ಇದೆ. ಸೊ ತುಂಬ ಚೆನ್ನಾಗಿದೆ ಇದು. ಮತ್ತು ನಾನಿವತ್ತು ವೀಡಿಯೋ ಮಾಡ್ತಿರೋ ರೀಸನ್ ಏನಂತ ಹೇಳಿದ್ರೆ, ನಾನು ಇದು ಚಾಮುಂಡಿ ಸಿಲ್ಕ್ ತೊಗೊಂಡಿದೆ ಅಲ್ವಾ. ಸೊ ಇವತ್ತು ವೇರ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೇಳ್ತಾಯಿದ್ರು ಎಲ್ಲಿ ತೊಗೊಂಡೆ ಅಂತ. ಸಕ್ಕತ್ತಾಗಿತ್ತು. ಹೇಳಬೇಕು ಅಂದರೆ ಅದನ್ನ ರಿವ್ಯೂ ಮಾಡೋದ ಅಂತಲೇ ನಾನಿವತ್ತು ಬಂದಿರೋದು. ಸೊ ಇದನ್ನ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿರೋದು ಈ ರೀತಿ, ಅಂದರೆ ಬ್ಯಾಗ್ ಫುಲ್ಲು ಕ್ಲೋಸ್ ಮಾಡಿಸಿ ಈ ಥರ ವರ್ಕ್ ಮಾಡಿಸಿದ್ದೀನಿ. ಸ್ಮಾಲ್ ಇದರಲ್ಲಿ ಸೇಮ್ ಎಲ್ಲದಕ್ಕೂ ಅದೇ ಥರ ವರ್ಕ್ ಮಾಡಿಸಿದ್ದೀನಿ. ಈ ಥರ ಚಿಕ್ಕ ಫ್ಲಾರ್ಸ್ ಥರ ವರ್ಕ್ ಮಾಡಿಸಿದ್ದೀನಿ ಅಷ್ಟೇ. ಬ್ಯಾಕ್ ಸೈಡು ಈ ಥರ ವರ್ಕ್ ಮಾಡಿಸಿದ್ದೀನಿ. ಸ್ಲೀವ್ಸ್ಗೆ ಈ ಥರ ಇದೆ. ಇಷ್ಟೇ ಸಿಂಪಲಾಗಿ ಮಾಡಿಸಿದೆ, ಬಟ್ ಸಖತ್ತಾಗಿ ಕಾಣಿಸ್ತಿತ್ತು ಮಾತ್ರ. ಮತ್ತು ಈ ಸೀರೆ ನೋಡಿ, ಸ್ಯಾರಿ ಮಾತ್ರ ಉಟ್ಕೊಂಡ್ರೆ ಹೆಂಗಿದೆ ಅಂದರೆ ಸಖತ್ತಾಗಿ ಅನ್ನಿಸ್ತಿತ್ತು ನನಗಂತೂ ಫೀಲು. ಮತ್ತು ಎಲ್ಲರೂ ಕೇಳ್ತಿದ್ರಿ ಸಿಲ್ಕ್ ಮಾರ್ಕ್ ಇದೆಯಾ ಮತ್ತು ನಂಬರ್ ಕೋಡ್ ಇದೆಯಾ ಅಂತ ಎಲ್ಲರೂ ಕೇಳ್ತಿದ್ರಿ. ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ನಾನು ಬಂದಿದ್ದು. ಬನ್ನಿ ಇಲ್ಲಿ ಒಂದು ನಿಮಿಷ ನಾನು ತೋರಿಸ್ತೀನಿ. ಸಿಲ್ಕ್ ಮಾರ್ಕ್ ಅಂತ ಹೇಳ್ತಿದ್ರಿ ಅಲ್ವಾ. ಸೊ ಇದು ಬಂದು ಸಿಲ್ಕ್ ಮಾರ್ಕು. ಸೊ ಇಲ್ಲಿ ನೋಡಿ, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಕೊಟ್ಟಿದ್ದಾರೆ. ತುಂಬ ಜನ ಯಾವ ಥರ ಎಲ್ಲ ಕಮೆಂಟ್ ಹಾಕಿರಿ ನೋಡಿ. ಇದೆಲ್ಲ ನಂಬರ್ಸ್ ಎಲ್ಲ ಇದೆ, ಈಗ ನೋಡ್ಕೊಳ್ಳಿ ನೀವೇನೆ. ನನಗೆ ಅದಕ್ಕೆ ಇದನ್ನ ರಿಮೂವ್ ಮಾಡಿಲ್ಲ, ನಿಮಗೆ ತೋರಿಸ್ಬೇಕಂತಲೇ ನಾನು ವೇರ್ ಮಾಡಿದೆ. ಅಂದರೂ ಕೂಡ ನಾನು ಇದನ್ನ ರಿಮೂವ್ ಮಾಡಲಿಲ್ಲ, ನಿಮಗೆ ತೋರಿಸ್ಬಿಟ್ಟು ಆಮೇಲೆ ರಿಮೂವ್ ಮಾಡೋದ ಅಂತ. ತುಂಬ ಜನ ಕೇಳ್ತಿದ್ರಿ ಇದು ಮೈಸೂರು ಸಿಲ್ಕ್ ಅಲ್ಲ, ಚಾಮುಂಡಿ ಸಿಲ್ಕು ಅದು ಇದು ಅಂತ. ನನಗೆ ಕನ್ಫ್ಯೂಸ್ ಆಗ್ತಿತ್ತು, ನಾನು ಏನಾರ ತಪ್ಪು ಮಾತಾಡ್ಬಿಟ್ನಾ ಅಂತ. ಬಟ್ ನಾನು ಇಲ್ಲಿ ಇರೋದೇ ತಾನೇ ಮಾತಾಡಿರೋದು, ನಾನು ಏನೂ ಮಾತಾಡಿಲ್ಲ ತಾನೇ. ಅದರಲ್ಲಿ ಬೇರೆ ತುಂಬ ಕಮೆಂಟ್ಸ್ ಬೇರೆ, ಇದು ಮೈಸೂರು ಸಿಲ್ಕ್ ಅಲ್ಲ, ಡೂಪ್ಲಿಕೇಟು ಅದು ಇದು ಅಂತ. ಇದಕ್ಕೂ ಕೂಡ ಇದರಲ್ಲಿ ರೀಸೇಲ್ ವ್ಯಾಲ್ಯೂ ಕೂಡ ಇರುತ್ತೆ. ನಾನು ಎಲ್ಲ ತಿಳ್ಕೊಂಡೇ ಮಾತಾಡಿದ್ದು. ಮತ್ತು ಇಲ್ಲಿ ನೋಡಿ, ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಅದನ್ನೇ ನಾನು ಹೇಳಿದ್ದು ತಾನೇ. ಅದರಲ್ಲಿ ನನ್ನ ತಪ್ಪೇನಿದೆ, ಅಲ್ಲಿರೋದನ್ನ ನಾನು ಹೇಳಿದೆ ಅಷ್ಟೇ. ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ, ನಾನು ಏನೂ ತಿಳ್ಕೊಂಡೇ ಏನೂ ಮಾತಾಡಿಲ್ಲ. ಸೊ ಇದನ್ನ ಹೇಳಬೇಕು ಅನ್ನಿಸ್ತು, ರಿವ್ಯೂ ಕೂಡ ಮಾಡಬೇಕಾಗಿತ್ತು. ವೀಡಿಯೋಸ್ ಕೂಡ ಹಾಕ್ತೀನಿ ಯಾವ ಥರ ಕಾಣಿಸ್ತಿತ್ತು ಅಂತ. ಇದು ಈ ಸೀರೆಯಲ್ಲಿ ಪ್ಯೂರ್ ಗೋಲ್ಡ್ ಜರಿನೂ ಬರುತ್ತೆ ಮತ್ತು ಟೆಸ್ಟೆಡ್ ಜರಿನೂ ಬರುತ್ತೆ. ನಾನು ಇಲ್ಲಿ ತೊಗೊಂಡಿರೋದು ಟೆಸ್ಟೆಡ್ ಜರಿ. ಸೊ ನನಗಾಗಿದ್ದು 13,300 ರುಪೀಸು. ಆಮೇಲೆ ಅದಕ್ಕೂ ತಪ್ಪು ತಿಳ್ಕೊಬೇಡಿ, ಇದು ಪ್ಯೂರ್ ಜರಿಗೆ ಅಷ್ಟಕ್ಕೆ ಸಿಕ್ಕುತ್ತಾ ಇಷ್ಟಕ್ಕೆ ಸಿಕ್ಕುತ್ತಾ ಅಂತ. ಇಲ್ಲ, ನಾನು ಟೆಸ್ಟೆಡ್ ಜರಿನೇ ತೊಗೊಂಡಿದ್ದು. ಇದರಲ್ಲಿ ಇಷ್ಟ ಆಯಿತು ಅಂತ ಹೇಳಿ ನಾನು ಇದನ್ನ ತೊಗೊಂಡೆ. ನೀವು ಪ್ಯೂರ್ ಗೋಲ್ಡ್ ಜರಿ ತೊಗೊಂಡ್ರೆ ಅದಕ್ಕೆ ರೀಸೇಲ್ ವ್ಯಾಲ್ಯೂ ಕೊಡ್ತಾರೆ ಅವರು. ಸೊ ಬೇಕಿದ್ದರೆ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ.